ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿಯರಿಗೆ ಒಂದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು. 1 ಲಕ್ಷಕ್ಕೂ ಹೆಚ್ಚು ಗೃಹಲಕ್ಷ್ಮಿಯರಿಗೆ ಇನ್ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬರೋದಿಲ್ಲ. ಅದು 12ನೇ ಕಂತು ಹಣ ಆಗಿರ್ಬೋದು ಅಥವಾ 13ನೇ ಕಂತು ಹಣ ಆಗಿರ್ಬೋದು. ಇನ್ಮುಂದೆ ಈ ಒಂದು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬರೋದಿಲ್ಲ. ಒಂದು ನ್ಯೂಸನ್ನು ಕೇಳಿದ ತಕ್ಷಣ ನಿಮ್ಮ ಒಂದು ಮೈಂಡಲ್ಲಿ ಸಾಮಾನ್ಯವಾಗಿ ಒಂದು ಡೌಟ್ ಬಂದೇ ಬರುತ್ತೆ. ಯಾಕೆ ಬರೋದಿಲ್ಲ ಇಷ್ಟಕ್ಕೂ ಈ ಒಂದು ಗೃಹಲಕ್ಷ್ಮಿಯರಿಗೆ ಏನು ಪ್ರಾಬ್ಲಮ್ಮು, ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ ಅಂತ ಹೇಳ್ಬಿಟ್ಟು ನಿಮ್ಮಲ್ಲೇ ಒಂದು ಡೌಟ್ ಆದರೆ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಲೈಕನ್ನು ಮಾಡಿ ಅಂಡ್ ಹಾಗೇನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಅಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೋಡಿ, ರಾಜ್ಯ ಸರ್ಕಾರ ಮಾಡಿದಂತಹ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಮಹತ್ವದ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಯಡಿ ಮನೆಯ ಯಜಮಾನಿಯರು ಪ್ರತಿ ತಿಂಗಳು 2,000 ಸಾವಿರ ಹಣ ಆದರೆ ಪಡ್ಕೋತಿದ್ದಾರೆ. ಇದುವರೆಗೂ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೊಳ್ಳೋದಕ್ಕೆ ಪ್ರತಿ ತಿಂಗಳು ಸಹ 1,25,00,000 ಫಲಾನುಭವಿಗಳಾದ ಅರ್ಹರಿದ್ದಾರೆ. ನೋಡಿ, ಮೊದಲಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾವುದೇ ಒಂದು ರೀತಿಯ ಕಂಡೀಷನ್ ಆದರೆ ಇರಲಿಲ್ಲ. ಕಂಡೀಷನ್ ಏನಿತ್ತು, ಇಲ್ಲಿ ನೀವೇನಾದರೂ GST ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ ಅಥವಾ ನೀವು IT ರಿಟರ್ನ್ಸ್ ಏನಾದರೂ ಫೈಲ್ ಮಾಡ್ತಿದ್ರೆ ನೀವು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗಲ್ಲ ಅಂತ ಹೇಳಿದ್ರು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಅರ್ಜಿ ಸಲ್ಲಿಸುವಂತಹ ವೇಳೆ. ಬಟ್ ಇದೀಗ ಏನಾಗಿದೆ ಅಂತ ಅಂದ್ರೆ, ಈಗಾಗಲೇ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಗೆ 11ನೇ ಕಂತು ಹಣದವರೆಗೂ ಹಣ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಒಂದು ಫಲಾನುಭವಿಗಳನ್ನು ಸಹ ಪಡ್ಕೊಂಡಿದ್ದಾರೆ. ಈಗ ಈ 11ನೇ ಕಂತು ಹಣದವರೆಗೂ ಹಣ ಏನು ಬಿಡುಗಡೆ ಮಾಡಿದ್ದಾರೆ, ಇದರಲ್ಲಿ 1 ಲಕ್ಷ ಫಲಾನುಭವಿಗಳು ಅಂದ್ರೆ ಇದರಲ್ಲಿ 1 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಿಲ್ಲದಿದ್ರೂ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಪ್ರತಿ ತಿಂಗಳು 2,000 ಸಾವಿರ ಹಣ ಆದರೆ ಹೋಗ್ತಿದ್ದಂತೆ. ಯಾಕೆ ಅವರು ಅರ್ಹರಲ್ಲ ಅಂತಂದ್ರೆ ರೀಸನ್ ಇಷ್ಟೇ ನೋಡಿ, ಅವರು GST ಟ್ಯಾಕ್ಸ್ ಪೇಯರ್ಸ್ ಆಗಿದ್ರಂತೆ. ಸೊ ಅವ್ರಿಗೆ ಹಾಗಾಗಿ ಇನ್ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಜಮಾ ಆಗೋದಿಲ್ಲ. ಈಗ ಈ ಒಂದು 1 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಏನಿದ್ರು GST ಟ್ಯಾಕ್ಸ್ ಪೇಯರ್ಸು ಅಂತಹವರ ಪಟ್ಟಿಯನ್ನು ಈಗಾಗಲೇ ಲೀಸ್ಟನ್ನು ರೆಡಿ ಮಾಡಿದರೆ. ಅನರ್ಹರು ಯಾರೆಲ್ಲ ಇರ್ತಾರೆ ಅವರ ಒಂದು ಲೀಸ್ಟನ್ನು ರೆಡಿ ಮಾಡಿದರೆ ಅವ್ರನ್ನ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಆಚೆ ಇಡ್ತಾರೆ. ಇನ್ಮುಂದೆ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಜಮಾ ಆಗೋದಿಲ್ಲ. ಅದನ್ನು ಬಿಟ್ಟರೆ ಉಳಿದಿರುವಂತಹ ಎಲ್ಲ ಫಲಾನುಭವಿಗಳಿಗೂ ಸಹ ನೆಕ್ಸ್ಟ್ ನಿಮಗೆ 12 ಮತ್ತು 13ನೇ ಕಂತಿನ ಹಣ ಆದರೆ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತಾರೆ. ಶೀಘ್ರದಲ್ಲೇ ಬಿಡುಗಡೆ ಮಾಡಿದಾದ್ಮೇಲೆ ಹಂತವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಬಟ್ ಇದು ರಾಜ್ಯ ಸರ್ಕಾರದಿಂದ ಮಾಡಿರೋದು ಒಂದು ಒಳ್ಳೆ ಕೆಲಸ ಅಂತಲೇ ಹೇಳ್ಬೋದು. ಯಾಕಂತ ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮುಖ್ಯ ಉದ್ದೇಶ ಇದ್ದಿದ್ದಾನೆ, ಇಲ್ಲಿ ಬಡವರಿಗೆ, ಮಹಿಳೆಯರಿಗೆ ಯಾರಾದರೆ ಈ ಒಂದು ಆರ್ಥಿಕವಾಗಿ ಸಹಾಯವಾಗುತ್ತೋ ಅಂತಹ ಫಲಾನುಭವಿಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ತಲುಪಬೇಕು, ಅವರ ಒಂದು ಲೈಫಲ್ಲಿ ಒಂದಿಷ್ಟು ಚೇಂಜಸ್ ಆಗಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿ ತಂದಿತ್ತು. ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರು GST ಟ್ಯಾಕ್ಸ್ ಪೇಯರ್ಸ್ IT ರಿಟರ್ನ್ಸ್ ಫೈಲ್ ಮಾಡ್ತಿರೋರಿಗೆ ಹಣ ಬರೋದಿಲ್ಲ, ಅಪ್ಲೈ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ಕೆಲವೊಂದಿಷ್ಟು ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿ ಇದುವರೆಗೂ 1 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಅನರ್ಹರಿದ್ರೂ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗ್ತಿತ್ತಂತೆ. ಬಟ್ ಈಗ ಅವರ ಒಂದು ಲೀಸ್ಟನ್ನು ಫೈಂಡ್ ಔಟ್ ಮಾಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಆಚೆ ಇಟ್ಟಿದ್ದಾರೆ. ಅವ್ರಿಗೆ ಇನ್ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಆದರೆ ಜಮಾ ಆಗೋದಿಲ್ಲ. ಅದು 12ನೇ ಕಂತು ಹಣ ಆಗಿರ್ಬೋದು, 13ನೇ ಕಂತು ಹಣ ಆಗಿರ್ಬೋದು, ಇಲ್ಲಿಯ ತನಕ ಏನು ಹಣ ಪಡ್ಕೊಂಡಿರ್ತಾರೆ ಅಷ್ಟೇ. ಇನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅವ್ರಿಗೆ ಯಾವುದೇ ಒಂದು ರೀತಿಯ ಹಣ ಆದರೆ ಬರೋದಿಲ್ಲ. ಬಟ್ ಫಲಾನುಭವಿಗಳು ಎಲ್ರಿಗೂ ಏನು ಇದೊಂದು ರೀತಿಯ ಭಿಕ್ಷಾಕ್ ಅಂತಾನೆ ಅಲ್ಲ. ಇಲ್ಲಿ ಯಾರಾದರೆ ನೀವು GST ಟ್ಯಾಕ್ಸ್ ಪೇಯರ್ಸ್ ಆಗಿರ್ತೀರೋ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬರೋದಿಲ್ಲ. ಉಳಿದಿರುವಂತಹ ಎಲ್ಲ ಫಲಾನುಭವಿಗಳಿಗೂ ಸಹ ನೆಕ್ಸ್ಟ್ ಹಂತವಾಗಿ ನಿಮಗೆ ಹಣ ಜಮಾ ಆಗ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ನಿಮಗೆ ಒಟ್ಟಿಗೆ 4,000 ಹಣ ಜಮಾ ಆಗುತ್ತೆ, 12 ಮತ್ತು 13ನೇ ಕಂತಿನ ಹಣ. ಅದಾದ್ಮೇಲೆ 14ನೇ ಕಂತಿನ ಹಣ ಈ ರೀತಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಾ ಹೋಗ್ತಿರೋದಾ. ಇವತ್ತಿನ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಪಟ್ಟಂತ ಕೆಳಗಡೆ ಲೈಕ್ ಬಟನ್ ಕಾಣಿಸಿರುತ್ತೆ, ಲೈಕ್ ಅನ್ನು ಮಾಡಿ. ಅಂಡ್ ಹಾಗೇನು ಮರಿದೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ.